ನಮಸ್ಕಾರ ಸ್ನೇಹಿತರೆ. ಇಂದಿನ ನಮ್ಮ ವಿಷಯ ಭಾರತದ ರಾಷ್ಟ್ರೀಯ ಉದ್ಯಾನವನಗಳು. ನ್ಯಾಷನಲ್ ಪಾರ್ಕ್ಸ್ ಆಫ್ ಇಂಡಿಯಾ. ರಾಷ್ಟ್ರೀಯ ಉದ್ಯಾನವನವು ವನ್ಯಜೀವಿ, ಸಸ್ಯ ಸಂಪತ್ತು, ಪರಿಸರ ಹಾಗೂ ಜೀವ ವೈವಿಧ್ಯತೆಯನ್ನು ರಕ್ಷಿಸಲು ಸರ್ಕಾರ ಘೋಷಿಸುವ ಸಂರಕ್ಷಿತ ಪ್ರದೇಶವಾಗಿದೆ. ಇಲ್ಲಿ ಮಾನವ ಚಟುವಟಿಕೆಗಳಿಗೆ ಕಟ್ಟುನಿಟ್ಟಿನ ನಿಯಂತ್ರಣ ಇರುತ್ತದೆ. ಇದನ್ನು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಅಡಿಯಲ್ಲಿ ಘೋಷಣೆ ಮಾಡಲಾಗಿದೆ. ಭಾರತದಲ್ಲಿರುವ ಒಟ್ಟು ರಾಷ್ಟ್ರೀಯ ಉದ್ಯಾನವನಗಳು 107. ಒಟ್ಟು ಪ್ರದೇಶ ಸರಿಸುಮಾರು 44,000 ಚದರ ಕಿಲೋಮೀಟರ್. ದೇಶದ ಭೂಭಾಗದ ಸುಮಾರು 1.35% ಭಾಗ ಒಳಗೊಂಡಿದೆ. ಮೊದಲ ರಾಷ್ಟ್ರೀಯ ಉದ್ಯಾನವನ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ 1936. ಮಧ್ಯಪ್ರದೇಶ ರಾಜ್ಯವನ್ನು ಟೈಗರ್ ಸ್ಟೇಟ್ ಆಫ್ ಇಂಡಿಯಾ ಎಂದು ಕರೆಯುತ್ತಾರೆ. ಅಂಡಮಾನ್ ನಿಕೋಬಾರ್ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳು ಇರುವ ಕೇಂದ್ರಾಡಳಿತ ಪ್ರದೇಶವಾಗಿದೆ. ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಹೆಮಿಸ್ ರಾಷ್ಟ್ರೀಯ ಉದ್ಯಾನವನ ಲಡಾಖ್. ಸಣ್ಣ ರಾಷ್ಟ್ರೀಯ ಉದ್ಯಾನವನ ಸೌತ್ ಬಟನ್ ನ್ಯಾಷನಲ್ ಪಾರ್ಕ್, ಅಂಡಮಾನ್ ನಿಕೋಬಾರ್. ಒಟ್ಟು 107 ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಇಲ್ಲಿ ಕೆಲವೊಂದು ರಾಷ್ಟ್ರೀಯ ಉದ್ಯಾನವನಗಳನ್ನು ನೀವು ವೀಕ್ಷಿಸಬಹುದು. ಜಮ್ಮು ಕಾಶ್ಮೀರದ ಕಿಶ್ತ್ವಾರ್, ಲಡಾಖ್ನ ಹೆಮಿಸ್ ನ್ಯಾಷನಲ್ ಪಾರ್ಕ್, ಹಿಮಾಚಲ ಪ್ರದೇಶದ ಗ್ರೇಟ್ ಹಿಮಾಲಯ, ಉತ್ತರಾಖಂಡದ ವ್ಯಾಲಿ ಆಫ್ ಫ್ಲವರ್ಸ್ ಮತ್ತು ಜಿಮ್ ಕಾರ್ಬೆಟ್, ಉತ್ತರ ಪ್ರದೇಶದ ದುಧ್ವಾ, ರಾಜಸ್ಥಾನದ ಸರಿಸ್ಕಾ ರಣಥಂಬೂರ್ ಡೆಸರ್ಟ್ ನ್ಯಾಷನಲ್ ಪಾರ್ಕ್, ಗುಜರಾತ್ನ ರನ್ ಆಫ್ ಕಚ್, ಮಧ್ಯಪ್ರದೇಶದ ಬಾಂಧವ್ಗಢ್, ಕನ್ನಾ, ಪನ್ನಾ, ಸಾತ್ಪುರ, ಮಹಾರಾಷ್ಟ್ರದ ಸಂಜಯ್ ಗಾಂಧಿ ನ್ಯಾಷನಲ್ ಪಾರ್ಕ್, ತಡೋಬಾ ಮತ್ತು ಸಿಕ್ಕಿಂನ ಕಾಂಚನಜುಂಗಾ, ಅರುಣಾಚಲ ಪ್ರದೇಶದ ನಮ್ದಪಾ, ಅಸ್ಸಾಂನ ಕಾಜಿರಂಗ, ಮಣಿಪುರದ ಕಿಬೋಲ್ ಲಾಮ್ಜೋ ರಾಷ್ಟ್ರೀಯ ಉದ್ಯಾನವನ, ಮೇಘಾಲಯದ ನೋಕ್ರೆಕ್, ಪಶ್ಚಿಮ ಬಂಗಾಳದ ಸುಂದರ್ಬನ್ಸ್. ಹೀಗೆ ಕರ್ನಾಟಕದಲ್ಲಿ ಅಂಶಿ, ದಾಂಡೇಲಿ, ನಾಗರಹೊಳೆ, ಬಂಡೀಪುರ, ಬನ್ನೇರುಘಟ್ಟ, ಕೇರಳದಲ್ಲಿ ಸೈಲೆಂಟ್ ವ್ಯಾಲಿ. ಈ ರೀತಿ 107 ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ನೀವು ಇಲ್ಲಿ ಕೆಲವೊಂದು ರಾಷ್ಟ್ರೀಯ ಉದ್ಯಾನವನಗಳನ್ನು ವೀಕ್ಷಿಸಬಹುದು. ಅಂಡಮಾನ್ ನಿಕೋಬಾರ್ನಲ್ಲಿ ಸ್ಯಾಡಲ್ ಪೀಕ್ ಮತ್ತು ಸೌತ್ ಬಟನ್ ಈ ರೀತಿಯಾಗಿ ಕಂಡುಬರುತ್ತವೆ. ಇದರಲ್ಲಿ ನಾವು ಕೆಲವೊಂದು ಇಂಪಾರ್ಟೆಂಟ್ ಇರುವ ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ನೋಡೋಣ. ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ, ಉತ್ತರಾಖಂಡ. ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ 1936ರಲ್ಲಿ ಸ್ಥಾಪನೆ. ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ಇದನ್ನು ಇಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಪ್ರಾಜೆಕ್ಟ್ ಟೈಗರ್ ಅನ್ನು ಈ ರಾಷ್ಟ್ರೀಯ ಉದ್ಯಾನವನದಲ್ಲಿ ಆರಂಭ ಮಾಡಲಾಯಿತು. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ, ಅಸ್ಸಾಂ. ಒಂದು ಕೊಂಬಿನ ಘೇಂಡಾಮೃಗಕ್ಕೆ ಪ್ರಸಿದ್ಧವಾಗಿದೆ. ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಇದು ಸೇರಿದೆ. ಗಿರ್ ರಾಷ್ಟ್ರೀಯ ಉದ್ಯಾನವನ, ಗುಜರಾತ್. ಏಷ್ಯನ್ ಸಿಂಹಗಳ ಏಕೈಕ ನೈಸರ್ಗಿಕ ವಾಸಸ್ಥಳ ಗಿರ್ ರಾಷ್ಟ್ರೀಯ ಉದ್ಯಾನವನವಾಗಿದೆ. ಇವು ನೋಡಬಹುದು ನೀವು. ಸುಂದರ್ಬನ್ಸ್ ರಾಷ್ಟ್ರೀಯ ಉದ್ಯಾನವನ, ಪಶ್ಚಿಮ ಬಂಗಾಳ. ಮ್ಯಾಂಗ್ರೋವ್ ಅರಣ್ಯ, ರಾಯಲ್ ಬೆಂಗಾಲ್ ಹುಲಿಗಳಿಗೆ ಪ್ರಸಿದ್ಧವಾಗಿದೆ. ಮತ್ತು ಕರ್ನಾಟಕದಲ್ಲಿ ಕಂಡುಬರುವ 5 ರಾಷ್ಟ್ರೀಯ ಉದ್ಯಾನವನಗಳು ಇಲ್ಲಿ ನೀವು ಈ ಚಿತ್ರದಲ್ಲಿ ನೋಡಬಹುದು. ಬಂಡೀಪುರ, ಬನ್ನೇರುಘಟ್ಟ, ಅಂಶಿ ಮತ್ತು ನಾಗರಹೊಳೆ, ಕುದುರೆಮುಖ. 5 ರಾಷ್ಟ್ರೀಯ ಉದ್ಯಾನವನಗಳು. 1 ಬಂಡೀಪುರ, ಬನ್ನೇರುಘಟ್ಟ, ಅಂಶಿ, ನಾಗರಹೊಳೆ, ಕುದುರೆಮುಖ. ಇದನ್ನು ಸುಲಭವಾಗಿ ನೆನಪಿಟ್ಟುಕೊಳ್ಳಲು ಬಿ ಬ್ಯಾಂಕ್ ಅಂತ ನೆನಪಿಟ್ಟುಕೊಳ್ಳಿ. ಇವುಗಳ ವಿಶೇಷತೆ: ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಇದು ಸ್ಥಾಪನೆ 1974. ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ಸ್ಥಾಪನೆ ಮಾಡಲಾಯಿತು. ಜಿಲ್ಲೆ ಚಾಮರಾಜನಗರ. ನೀಲಗಿರಿ ಜೈಮಂಡಲದ ಭಾಗವನ್ನು ಒಳಗೊಂಡಿದೆ. ಪ್ರಮುಖ ಪ್ರಾಣಿಗಳು ಹುಲಿ, ಆನೆ, ಜಿಂಕೆ. ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಉದ್ಯಾನವನ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ, ಬೆಂಗಳೂರು ಜಿಲ್ಲೆ. ಸ್ಥಾಪನೆ 1974. ಪ್ರಾಣಿ ಸಂಗ್ರಹಾಲಯ ಮತ್ತು ಬಟರ್ಫ್ಲೈ ಪಾರ್ಕ್ ಇದು ಒಳಗೊಂಡಿದೆ. ಪ್ರಮುಖ ಪ್ರಾಣಿಗಳು ಸಿಂಹ, ಕರಡಿ, ಹುಲಿ. ಅಂಶಿ ರಾಷ್ಟ್ರೀಯ ಉದ್ಯಾನವನ, ಇದನ್ನು ಕಾಳಿ ರಾಷ್ಟ್ರೀಯ ಉದ್ಯಾನವನವೆಂದು ಕೂಡ ಕರೆಯುತ್ತಾರೆ. ಜಿಲ್ಲೆ ಉತ್ತರ ಕನ್ನಡ. ಕಾಳಿ ನದಿಯ ಸುತ್ತಲಿನ ಅರಣ್ಯವನ್ನು ಒಳಗೊಂಡಿದೆ. ಸದಾಕಾಲ ಹಸಿರು ಕಾಡುಗಳು ಮತ್ತು ಕಾಳಿ ಟೈಗರ್ ರಿಸರ್ವ್ ಈ ಭಾಗದಲ್ಲಿದೆ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ಇದನ್ನು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎಂದು ಕೂಡ ಕರೆಯುತ್ತಾರೆ. ಜಿಲ್ಲೆ ಮೈಸೂರು ಮತ್ತು ಕೊಡಗನ್ನು ಒಳಗೊಂಡಿದೆ. ಈ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಬಿನಿ ನದಿ ಹರಿಯುತ್ತದೆ. ಪ್ರಾಜೆಕ್ಟ್ ಟೈಗರ್ ಮತ್ತು ಪ್ರಾಜೆಕ್ಟ್ ಎಲಿಫೆಂಟ್ ಪ್ರದೇಶ ಇದಾಗಿದೆ. ಪ್ರಮುಖ ಪ್ರಾಣಿಗಳು ಹುಲಿ, ಚಿರತೆ, ಆನೆ.
ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಜಿಲ್ಲೆಗಳು ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ. ಪಶ್ಚಿಮ ಘಟ್ಟ ಪ್ರದೇಶ. ಹಸಿರು ಬೆಟ್ಟಗಳು ಮತ್ತು ಶೋಲಾ ಕಾಡುಗಳು. ಪ್ರಮುಖ ಪ್ರಾಣಿಗಳು ಕಾಡೆಮ್ಮೆ, ಹುಲಿ. ಇಲ್ಲಿವರೆಗೂ ಈ ಕ್ಲಾಸ್ ವೀಕ್ಷಿಸಿದ ತಮಗೆಲ್ಲರೂ ಧನ್ಯವಾದಗಳು.